ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮಿಬ್ರು ಕೈ ಮುಗಿತೀನಿ, ದಯವಿಟ್ಟು ಇಲ್ಲೇ ಬಿಡಿ. ಅವ್ರು ಮೊದ್ಲೇ ಕೋಪದಾಗವ್ರೆ, ಅದೇ ಕೋಪಕ್ಕೆ ನಿಮ್ಗೆ ಏನೇನೋ ಹೇಳವ್ರೆ. ಆದ್ರೆ ನೀವು ಬೇಸರ ಪಡ್ಕೋಬೇಡಿ, ಆಗಿರೋದೇನು ಸಣ್ಣ ತೆಪ್ಪಲ್ಲ ಅಲ್ವೇ. ನಮ್ಗೆ ಬರ್ತಿರೋ ಕೋಪಕ್ಕೆ ನೀನ್ ಇಲ್ಲೇ ಸಾಯಿಸಾಕ್ಬಿಡ್ತೀನಿ. ನೀನೇ ನನ್ನ ಕರ್ಕೊಂಡು ಹೋಗಿದ್ದು ಅಲ್ಲ. ನಮ್ಮ ಹತ್ರ ಬಂದು ಮಾತಾಡ್ಕೊಂಡು ಏನೋ ದೊಡ್ಡದಾಗಿ ಒಂದ್ ಮಾಡ್ಬಿಡ್ತೀನಿ ಹಾಗೆ ಹೇಗೆ ಅಂತೆಲ್ಲ ಹೇಳಿದೆ. ಬರ್ತಿರೋ ಕೋಪಕ್ಕೆ ನಿನ್ ಜೀವ ಎಲ್ಲ ತಗ್ಬೋಣ ಅಂತ ಅನ್ಸ್ತದೆ. ಬಿಡೋಳ್ದ, ನೀನ್ ಹೋಗಿರ್ಲಿಂದ ಹೋಗು ಅಂದೆ. ಮಾಮ್, ಅವಳನ್ನ ಕೊಂದ್ರೆ ತಪ್ಪಿಲ್ಲ. ನಂಗೆ ಬರ್ತಿರೋ ಕೋಪಕ್ಕೆ ಯಾರಾದ್ರೂ ಒಬ್ರು ಬಲಿ ಆಗ್ಲೇಬೇಕು. ನನಗೂ ಕೋಪ ಬರ್ತಿದೆ ಮಾಡಿ, ಆದ್ರೆ ಈಗ ನಾವು ಕೋಪದ ಕೈಗೆ ಬುದ್ಧಿನ ಕೊಡಬಾರ್ದು. ಮತ್ತೆ ನಾವು ಎಡವು ಬೀಳ್ತೀವಿ ಅಷ್ಟೇ. ನೋಡು, ಇವಳೀಗ ನಮಗ್ ತಾಳ, ಒಂದಲ್ಲ ಒಂದಿನ ಇವಳು ನಮಗ್ ಬೇಕಾಗ್ತಾಳೆ. ಆದ್ರೆ ಈಗ ನಮ್ ಕಣ್ಣೆದುರುಗಡೆ ಕಾಣ್ತಿರೋದು ಆ ಶ್ರಾವಣಿ ಸುಬ್ಬು ಇಬ್ರೇ. ಅವರು ನಮಗ್ ಸೋಲ್ಸಿದ್ದಾರೆ ಅಂತ ಅನ್ಕೊಂಡು ನೆಮ್ಮದಿಯಾಗಿ ಮಲಗಿರ್ಬೋದು, ಆದ್ರೆ ನಾನು ಅವ್ರನ್ನ ಸುಮ್ನೆ ಬಿಡಲ್ಲ. ಹೆಜೊಳಗೆ ಬೆಂಕಿ ಹತ್ಕೊಂಡು ಉರಿತಿದೆ. ಅವರಿಬ್ಬರನ್ನು ಬೂದಿ ಮಾಡಕ್ಕೆ ಅಂತಾನೆ ಇದು ಹತ್ಕೊಂಡು ಉರಿತಿರೋದು. ನಾನು ಅವ್ರನ್ನ ಸುಮ್ನೆ ಬಿಡಲ್ಲ. ಈ ವಿಜಯಾಂಬಿಕಾ ಯಾರು ಅಂತ ತೋರಿಸ್ತೀನಿ. ನಾನು ಕದ್ದು ಸಂಪಾದನೆ ಮಾಡಿರೋ ಇಡೀ ಆಸ್ತಿ ಕರ್ಗೋದು ಪರವಾಗಿಲ್ಲ, ಅವ್ರನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ. ನೋಡಿ, ಆ ಶ್ರಾವಣಿ ಸುಬ್ಬು ಇಬ್ರು ನರಕದಲ್ಲಿರೋ ತರ ನರಳ್ಬೇಕು. ಅವ್ರ ಮನೆಗೆ ನೀರು, ಕರೆಂಟು, ಗ್ಯಾಸು ಯಾವುದು ಸಿಗ್ಬಾರ್ದು. ಏನೇನ್ ಬೇಕೋ ಎಲ್ಲ ಏರ್ಪಾಡು ಮಾಡಿ ದುಡ್ಡು ನಾನು ಕಳಿಸ್ಕೊಡ್ತೀನಿ. ಅಣ್ಣ ಬಾರೋ, ವರಲಕ್ಷ್ಮಿ ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ, ಊಟ ಮಾಡು ಬಾ. ನನಗ್ ಬೇಡ, ಹಸಿವಿಲ್ಲ ಅಂತ ಹೇಳ್ದೆ ಅಲ್ವಾ, ಸುಮ್ಮನೆ ಫೋರ್ಸ್ ಮಾಡಬೇಡ. ಸಾರಿ, ಲೇಟ್ ಆಗೋಯ್ತು. ಯಾಕಿನ್ನು ನೀವು ಊಟ ಮಾಡಿಲ್ಲ? ನನ್ಗೋಸ್ಕರ ಕಾಯ್ತಾ ಇದ್ರಾ? ಹಾಗೇನಿಲ್ಲ ಅವರ, ನಂಗೆ ಹೊಟ್ಟೆ ಹಸಿತಿಲ್ಲ ಅಷ್ಟೆ. ಯಾಕ್ರಿ ಡಲ್ ಆಗಿದ್ದೀರಾ? ಹುಷಾರಾಗಿದ್ದೀರಾ ತಾನೆ? ನಾನು ಆರಾಮಾಗೇ ಇದ್ದೀನಿ ವರ, ಬಾ ಊಟ ಮಾಡೋಣ. ರೀ, ನೀವ್ ಈ ರೀತಿ ಮಂಕಾಗಿರೋದು ನನ್ನ ಕೈಲಿ ನೋಡಕ್ಕಾಗಲ್ಲ. ಯಾವುದೇ ವಿಷಯ ಮನ್ಸಲ್ಲಿದ್ರು ಹೇಳ್ಕೊಳ್ಳಿ. ಈ ರೀತಿ ಮುಚ್ಚಿಟ್ಕೊಂಡಿದ್ರೆ ನಿಮ್ ಮನ್ಸಿಗೆ ನೋವು ಜಾಸ್ತಿ ಆಗತ್ತಷ್ಟೆ. ಅಂಥದ್ದು ಏನು ಇಲ್ಲ ವರ, ಬಾ ಊಟ ಮಾಡೋಣ ಬಾ. ರೀ, ನಿಮಗೆ ಕೆಲಸ ಹೋಗಿದೆ ಅಂತ ನನಗೆ ಗೊತ್ತು. ಸಾರಿ ರೀ, ನಿಮ್ಗೆ ಈ ವಿಷಯ ಹೇಳ್ಬಾರ್ದು ಅಂತಾನೆ ಇದ್ದೆ. ಆದ್ರೆ ಎಷ್ಟ್ ದಿನ ಅಂತ ನೀವ್ ನನ್ನಿಂದ ವಿಷಯ ಮುಚ್ಚಿಡೋದು, ನಾನ್ ನಿಮ್ಮಿಂದ ವಿಷಯ ಮುಚ್ಚಿಡೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆಲ್ಲಾ ವಿಷಯನೂ ಗೊತ್ತಾಯ್ತು. ವರ ರೀ, ನೀವ್ ಈ ರೀತಿ ಮಂಕಾಗಿರೋದು ನನ್ ಕೈಲಿ ನೋಡಕ್ ಆಗಲ್ಲ. ನೀವ್ ಕೆಲ್ಸ ಮಾಡ್ತಿರೋ ಬಿಡ್ತಿರೋ, ಆದ್ರೆ ನನಗ್ ನಿಮ್ಮೇಲಿರೋ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಲ್ಲ. ಸಂಸಾರ ಅಂದ್ಮೇಲೆ ಆ ಜವಾಬ್ದಾರಿನ ಗಂಡ ಹೆಂಡತಿ ಇಬ್ರು ಹೊರಬೇಕು. ಗಂಡ ಮಾತ್ರ ಯಾಕೆ ದುಡಿಬೇಕು? ಹೆಂಡತಿ ಕೂಡ ದುಡ್ದು ಗಂಡನ್ ಜೊತೆಯಾಗಿ ನಿಲ್ಬೋದಲ್ವಾ? ಈ ಪ್ರಪಂಚ ಏನೇ ಮಾತಾಡ್ಲಿ, ಈ ಸಮಾಜ ಏನಾದ್ರೂ ಅನ್ಕೊಡ್ಲಿ, ನಾನ್ ನಿಮ್ ಜೊತೆ ಇರ್ತೀನಿ. ನನಗೆ ನನ್ ಗಂಡನೇ ಮುಖ್ಯ. ನಿಮ್ಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಈ ಕೆಲ್ಸ ಹೋದ್ರೇನು 100 ಕೆಲ್ಸ ಸಿಗತ್ತೆ. ಅದಕ್ಕೆ ಅಂತಾನೆ ಬೆಳಿಗ್ಗೆ ನಿಮ್ ಜೇಬಲ್ಲಿ ದುಡ್ಡಿಟ್ಟು ಹೋದೆ. ನೀವ್ ಅನ್ಭವಿಸ್ತಿರೋ ನೋವು ಸಾಕು ರೀ. ಇನ್ ಏನೇ ಇದ್ರು ನೀವು ನನ್ಗೆ ಆರಾಮಾಗಿ ಹೇಳ್ಕೋಬಹುದು.
ನೀವೇನು ಯೋಚನೆ ಮಾಡಬೇಡಿ. ಈ ವಿಷಯನ ಏನಾದ್ರೂ ಮನೆಯವ್ರಿಗೆ ಹೇಳ್ಕೊಳಕ್ ಆಗಲ್ಲ ಅಂದ್ರೆ ಖಂಡಿತ ಹೇಳದ್ ಬೇಡ. ನಿಮ್ ಜೊತೆ ನಾನಿರ್ತೀನಿ. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಇನ್ ಮುಂದೆ ನೀವು ಯಾವ ಟೆನ್ಷನ್ ಇಲ್ಲದೆ ನನ್ನ ಹತ್ರ ಎಲ್ಲ ಹೇಳ್ಕೊಬಹುದು. ಕೆಲಸ ಇಲ್ಲ ಅಂದ್ರೆ ಪ್ರಪಂಚ ಏನ್ ಮುಳುಗ್ ಹೋಗಲ್ಲ. ನಮ್ಗೆ ನಮ್ ಪ್ರೀತಿನೇ ಪ್ರಪಂಚ. ಬನ್ನಿ ಊಟ ಮಾಡೋಣ. ಹಾಯ್ ಬ್ರೋ ಏನ್ ಕರೆದ್ರಂತೆ? ಬಾಯಿಲೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದನ್ನ ಕೇಳಿ ನೀನ್ ಗಾಬರಿ ಆಗ್ಬಾರ್ದು. ಅಯ್ಯೋ ಬ್ರೋ, ಗಾಬರಿ ಅನ್ನೋ ಪದ ಕೇಳಿದ್ರೇನೆ ಗಾಬರಿ ಆಗತ್ತೆ. ಅದೇನ್ ಹೇಳಿ ಬ್ರೋ, ನಿನ್ ಮಗನ್ ಕೆಲ್ಸ ಹೋಯ್ತಂತೆ. ನೀನ್ ನಿಂಗೆ ಬೊಬ್ಬೆ ಹಾಕಿದ್ರೆ ನಮ್ ಗುಟ್ಟು ವ್ಯಾಧಿ ರಟ್ಟು ಅನ್ನಂಗೆ ಎಲ್ಲರೂ ಕೇಳಿಸ್ಕೊಂಡ್ಬಿಡ್ತಾರೆ. ನಾನು ಹೇಳಿಲ್ವ? ಚುಪ್ ಚುಪ್ ಚುಪ್. ಹೌದೌದು, ಶನಿ ಬೆನ್ನತ್ತಿದೆ. ಶನಿ ವಕ್ರದೃಷ್ಟಿ ಇರೋದ್ರಿಂದ ಮಗನಿಗೆ ಕೆಲಸ ಹೋಯ್ತು. ಅಯ್ಯೋ ಬ್ರೋ, ನನ್ ಮಗನ್ ಕೆಲ್ಸ ಹೋಗಿರೋ ವಿಷಯ ನನ್ನಿಂದ ಮುಚ್ಚಿಟ್ಟಿದ ನೋಡಿ ಬ್ರೋ. ಅಯ್ಯ ಬಿಡು ಬ್ರೋ, ಆ ಕೆಲ್ಸ ಹೋದ್ರೆ ಹೋಯ್ತು. ಅದಕ್ಕಿಂತ ಅಪ್ಪುರಂತ ಕೆಲ್ಸ ಕೊಡ್ಸಕ್ಕೆ ಇದರಲ್ಲ ನಮ್ಮ ಮೇಡಮ್ ಅವರ ವಿಜಯಾಂಬಿಕಾ. ಆದ್ರೆ ವಿಷಯ ಅದಲ್ಲ. ಇನ್ನೇನ್ ವಿಷಯ ಹೇಳಿ ಬ್ರೋ. ಈಗ ನೋಡು ಬ್ರೋ, ನಿನ್ ಮಗನಿಗೆ ಕೆಲ್ಸ ಇಲ್ಲ, ನಿನ್ ಸೊಸೆ ಕೆಲಸ ಮಾಡ್ತಾ ಇದ್ದಾಳೆ. ಬ್ರೋ, ಮನೆ ಮಗನೇ ಕೆಲಸ ಮಾಡ್ತಿಲ್ಲ, ಕೆಲಸ ಮಾಡದೆ ಮನೇಲಿ ಕೂತಿದ್ದಾನೆ. ಅವನ ಹೆಂಡತಿ ಕೆಲಸ ಮಾಡ್ತಿದ್ದಾಳೆ. ಹಾಗಾಗಿ ಅವಳಿಗೆ ದುರಹಂಕಾರ ಬರುತ್ತೆ. ಅದು ಇದು ಅಂತ ನೆಪ ಮಾಡಿ ಏನಾದ್ರೂ ಒಂದು ಹೇಳಿ ಆ ಸೊಸೆ ಕೆಲಸ ಮಾಡ್ತಾವಳಲ್ಲ, ಅವಳನ್ನ ಕೆಲಸದಿಂದ ಬಿಡಿಸು. ಬ್ರೋ, ಮಗನ್ ಕೆಲ್ಸ ಹೋಗಿದೆ, ಬರ್ತಾ ಇರೋ 3 ಕಾಸ್ನು ನಿಲ್ಸು ಅಂತ ಹೇಳ್ತಿದ್ರಲ್ಲ, ಏನ್ ಬ್ರೋ ನೀವು? ನೋಡು ಬ್ರೋ, ಈ ಕಾಂತಮ್ಮ ಲಾಭ ಇಲ್ಲದೆ ಏನು ಯೋಚನೆ ಮಾಡಲ್ಲ. ಈಗ ಅಲ್ಲಿ ನಿನ್ನ ಮನೆಯಲ್ಲಿ ವರಲಕ್ಷ್ಮಿ ಕಣ್ಣೀರ್ ಹಾಕಿದ್ರೆ ಇಲ್ಲಿ ಸುಬ್ಬು ಚಡಪಡಿಸ್ತಾನೆ. ಅವಳಲ್ಲಿ ಅಯ್ಯೋ ನನ್ ಕೆಲ್ಸ ಕಳ್ಕೊಂಡೆ ಅಂದ್ರೆ ಇವನಿಗೆ ಕರುಳು ಚುರುಕನತ್ತೆ. ತಂಗಿ 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 ಬಾಳ್ ಹಿಂಗಾಯ್ತು, ತಂಗಿ ಬಾಳ್ ಹಂಗಾಯ್ತು ಅಂದ್ಬಿಟ್ಟು ಕಂಗಾಲಾಗ್ಬೇಕು ಅವನು. ಆ ತರ ಮಾಡು. ಓಹೋ, ಇದಾ ವಿಷಯ? ಅದೇ ವಿಷಯ. ಸರಿ ಬ್ರೋ, ನನಗೆ ಹೇಳಿದಿರಲ್ಲ, ಇದನ್ನ ಕಾರ್ಯರೂಪಕ್ಕೆ ತರೋದು ನನ್ನ ಕೆಲ್ಸ. ಆದ್ರೆ ನನ್ನ ಮಗನ ಕೆಲ್ಸ ಮೊದ್ಲು ಈ ಕೆಲಸ ಮುಗಿಸಿ, ಮುಂದೆ ನಿಮ್ ಮಗನಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಹೌದು ಬ್ರೋ, ಕೆಲ್ಸ ಕೊಡ್ಸಕ್ಕೆ ಅಂತಾನೆ ಇದಾರಲ್ಲ ನಮ್ಮ ಆ ಕುಬೇರನ್ನ ಕೊನೆಯ ತಂಗಿ ಕುಬೇರಕ್ಕ, ಅವಳು ಕೊಡಿಸ್ತಾಳೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಮೊದ್ಲು ನೀವು ಮನೆಗೆ ಹೋಗಿ ಮಾಡ್ಬೇಕಾಗಿರೋ ಕೆಲ್ಸನ ಮಾಡಿ ಅಷ್ಟು ಸಾಕು. ಕೆಲ್ಸದ ಬಗ್ಗೆ ಯೋಚನೆ ಮಾಡ್ಬೇಡ ಬ್ರೋ. ಆಯ್ತು ಬಿಡಿ ಬ್ರೋ, ನಾನು ನೋಡ್ಕೊತೀನಿ.